ಹೆಲೋ ಡಿಯರ್ಸ್, ಈ ಒಂದು ಕ್ಲಾಸಲ್ಲಿ ನಾವು ವರ್ಬ್ ಕ್ರಿಯಾಪದ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ರೈಟ್? ಎಸ್. ನೋಡ್ರಿ, ವರ್ಬ್ ಈಸ್ ಅನ್ ಆಕ್ಷನ್ ಆರ್ ಆಕ್ಟಿವಿಟಿ. ಹೌದಾ? ವರ್ಬ್ ಈಸ್ ಅನ್ ಆಕ್ಷನ್ ಆರ್ ವರ್ಕ್ ಆರ್ ಅನ್ ಆಕ್ಟಿವಿಟಿ ಸೊ ವರ್ಬ್ ಅನ್ನೋದು ಒಂದು ಏನಾಗಿದೆ, ಕ್ರಿಯೆ, ಕಾರ್ಯ ಅಥವಾ ಚಟುವಟಿಕೆ ಆಗಿದೆ ಅಂತಕ್ಕಂಥದ್ದು. ಹೌದಾ? ಈಗಾಗಲೇ ನೀವು ಇದರ ಬಗ್ಗೆ ಡಿಸ್ಕಷನ್ ಮಾಡಿರ್ತೀರಿ, ಅಭ್ಯಾಸ ಮಾಡಿರ್ತೀರಿ, ತಿಳ್ಕೊಂಡಿರ್ತೀರಿ. ವರ್ಬ್ ಈಸ್ ಅನ್ ಆಕ್ಷನ್ ಆರ್ ವರ್ಕ್ ಆರ್ ಆಕ್ಟಿವಿಟಿ ಅಂತಕ್ಕಂಥದ್ದು. ಓಕೆನಾ? ಎಸ್. ಎಕ್ಸಾಂಪಲ್ ಮುಖಾಂತರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದು ಕ್ರಿಯೆ ನಡೀತಾ ಇದೆ, ಒಂದು ಕಾರ್ಯ ನಡೀತಾ ಇದೆ. ಏನ್ ಮಾಡ್ತಿದ್ದಾರೆ ಇವರು? ಸೊ ಈಸ್ ರೈಟಿಂಗ್ ಅಂದ್ರೆ ಬರೆ. ರೈಟ್ ಅಂದ್ರೆ ಏನು? ಬರೆ. ಓಕೆನಾ? ಯಾವ ಕ್ರಿಯೆ ನಡೀತಾ ಇದೆ? ಈಸ್ ರೈಟಿಂಗ್, ಅವನು ಬರೀತಿದ್ದಾನೆ. ರೈಟ್. ಎಸ್. ಸೊ ನೆಕ್ಸ್ಟ್ ಇಲ್ಲಿ ಬರ್ರಿ, ಇಲ್ಲಿ ಏನ್ ಮಾಡ್ತಿದ್ದಾರೆ? ಇಲ್ಲಿ ಅವ್ರೇನ್ ಮಾಡ್ತಿದ್ದಾರೆ? ಓದ್ತಿದ್ದಾರೆ ಅಂತಕ್ಕಂಥದ್ದು. ಓಕೆನಾ? ರೀಡ್. ಎಸ್, ನೀವು ದಿನನಿತ್ಯ ಮಾಡ್ತೀರಿ, ಇದೊಂದು ಕ್ರಿಯೆನ. ಸೊ ಇದು ವರ್ಬ್. ಹೌದಾ? ರೀಡ್ ಮತ್ತೆ ರೈಟ್, ಇವು ವರ್ಬ್ಸ್ಗಳು. ರೈಟ್? ಎಸ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ಮಾಡ್ತಿದ್ದಾರೆ? ಈಸ್ ವಾಷಿಂಗ್ ಹ್ಯಾಂಡ್, ಅವರು ಕೈ ತೊಳಿತಿದ್ದಾರೆ. ಓಕೆನಾ? ವಾಶ್. ಸೊ ಇದು ಕೂಡ ವರ್ಬ್ ಆಗ್ತದೆ. ವಾಶ್ ಅಂದ್ರೆ ತೊಳೆ. ದರ್ಶನಿಗೆ ಆಯ್ತಲ್ಲ? ಸೊ ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ? ವರ್ಬ್ ಬಗ್ಗೆ. ರೈಟ್? ಎಸ್. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ನೋಡ್ರಿ, ಮಕ್ಕಳು ಆಟ ಆಡ್ತಿದ್ದಾರೆ. ಸೊ ಪ್ಲೇ. ರೈಟ್? ಪ್ಲೇ ಅಂದ್ರೆ ಆಡು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ಮಾಡ್ತಿದ್ದಾರೆ ನೋಡ್ರಿ, ಯಾವ ಕ್ರಿಯೆ ನಡೀತಾ ಇದೆ ಇಲ್ಲಿ? ಇವರು ಕುಣಿತಾ ಇದ್ದಾರೆ. ಡ್ಯಾನ್ಸಿಂಗ್. ಡ್ಯಾನ್ಸ್ ಅಂದ್ರೆ ಕುಣಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಡ್ಯಾನ್ಸ್ ಅಂದ್ರೆ ಕುಣಿ. ರೈಟ್. ಸೊ ಈಗ ಇಲ್ಲಿ ಏನ್ ಮಾಡ್ತಿದ್ದಾರೆ ನೋಡ್ರಿ, ರನ್ ಮಾಡ್ತಿದ್ದಾರೆ. ರನ್ನಿಂಗ್. ರನ್ ಅಂದ್ರೆ ಓಡು. ಓಕೆನಾ? ಸೊ ಯು ವರ್ಬ್ಸ್, ಯು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಯು ವರ್ಬ್ಸ್. ರೈಟ್? ಎಸ್. ನೆಕ್ಸ್ಟ್ ನೋಡ್ರಿ, ನಾನು 20 ವರ್ಬ್ಸ್ಗಳ ಲಿಸ್ಟ್ ಅನ್ನ ನಿಮಗೆ ಕೊಟ್ಟಿದ್ದೀನಿ. ನೀವೇನು ಮಾಡಬೇಕಪ್ಪ ಅಂತಂದ್ರೆ, ಇವು 20 ವರ್ಬ್ಸ್ಗಳು ನಿಮ್ಮ ದಿನನಿತ್ಯ ಬಳಕೆಯಲ್ಲಿ ಬರ್ತಕ್ಕಂಥ ವರ್ಬ್ಸ್ಗಳು. ಸೊ ಇವುಗಳನ್ನ ನೀವೇನು ಮಾಡಬೇಕು? ನೆನಪಿನಲ್ಲಿ ಇಟ್ಕೊಂಡು ನಾವು ವಾಕ್ಯಗಳನ್ನ ರಚನೆ ಮಾಡ್ತೀವಲ್ಲ, ಟೆನ್ಸಸ್ ಕಲಿಬೇಕಾದ್ರೆ, ಸೆಂಟೆನ್ಸ್ಗಳನ್ನ, ವಾಕ್ಯಗಳನ್ನ ರಚನೆ ಮಾಡಬೇಕಾದ್ರೆ ಇವೆಲ್ಲಾ ಕ್ರಿಯೆಗಳನ್ನ ವರ್ಬ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ವಾಕ್ಯಗಳನ್ನ ರಚನೆ ಮಾಡಬೇಕು. ನಾನು 4 ರಿಂದ 5 ವರ್ಬ್ಸ್ಗಳನ್ನ, ಕ್ರಿಯಾಪದಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮುಂದೆ ಸೆಂಟೆನ್ಸ್ಗಳನ್ನ ಫಾರ್ಮೇಷನ್ ಮಾಡ್ತೀನಿ, ವಾಕ್ಯಗಳನ್ನ ರಚನೆ ಮಾಡ್ತೀನಿ. ನೀವೇನ್ ಮಾಡಬೇಕಪ್ಪ ಅಂದ್ರೆ, ಉಳಿದಿರುವ ಈ ಲಿಸ್ಟಲ್ಲಿ ಉಳಿದಿರುವ ವರ್ಬ್ಸ್ಗಳನ್ನ ಬಳಕೆ ಮಾಡಿಕೊಂಡು ವಾಕ್ಯಗಳನ್ನ ಫಾರ್ಮೇಷನ್ ಮಾಡಬೇಕು, ಆ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು. ಓಕೆನಾ? ಎಸ್. ನೋಡ್ರಿ, ಡ್ರಿಂಕ್ ಅಂದ್ರೆ ಕುಡಿ. ಹೌದಾ? ನಾವು ಪ್ರತಿನಿತ್ಯ ನೀರು ಕುಡಿತೀವಿ. ಸೊ ಪ್ರತಿನಿತ್ಯ ಇದು ಯೂಸಿಗೆ ಬರ್ತಕ್ಕಂಥ ವರ್ಬ್ಸ್ಗಳ ಲಿಸ್ಟ್ ಇದು. ಈಟ್ ತಿನ್ನು, ಸ್ಲೀಪ್ ಮಲಗು, ವೇಕಪ್ ಏಳು, ಗಿವ್ ಕೊಡು, ಟೇಕ್ ತೆಗೆದುಕೋ, ಗೋ ಹೋಗು, ಕಮ್ ಬಾ ಬನ್ನಿ, ರನ್ ಓಡು, ವಾಕ್ ನಡೆ, ಪ್ಲೇ ಆಡು, ಓಪನ್ ತೆಗೆ, ಕ್ಲೋಸ್ ಮುಚ್ಚು, ಲಾಫ್ ನಗು, ವಾಶ್ ತೊಳೆ, ಜಂಪ್ ಜಿಗಿ, ಸಿಂಗ್ ಹಾಡು, ಡ್ಯಾನ್ಸ್ ಏನಾಯ್ತು? ಕುಣಿ, ಸಿಟ್ ಕುಳಿತುಕೋ ಅಥವಾ ಕುಳಿತುಕೊಳ್ಳು, ಸ್ಟ್ಯಾಂಡ್ ನಿಲ್ಲು. ಇವು 20 ವರ್ಬ್ಸ್ಗಳ ಲಿಸ್ಟ್ಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಓಕೆನಾ? ಸೊ ಮುಂದಿನ ಕ್ಲಾಸಸ್ಗಳಲ್ಲಿ ನಾವೇನು ಟೆನ್ಸಸ್ಗಳನ್ನು ಡಿಸ್ಕಷನ್ ಮಾಡ್ತೀವಿ, ಅಲ್ಲಿ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ವಾಕ್ಯಗಳನ್ನು ರಚನೆ ಮಾಡ್ತೀವಿ. ಸೊ ನಾನು 4 ರಿಂದ 5 ವರ್ಬ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮುಂದೆ ಆ ಫಾರ್ಮುಲಾ ಒಂದು ಬಳಕೆ ಮಾಡಿಕೊಂಡು ವಾಕ್ಯಗಳನ್ನು ರಚನೆ ಮಾಡ್ತೀನಿ. ನೀವು ಆಸ್ ಎ ಹೋಮ್ವರ್ಕ್ ಆಗಿ ನೀವು ಉಳಿದಿರೋ ವರ್ಬ್ಸ್ಗಳನ್ನು ಅಥವಾ ನಿಮಗೆ ಗೊತ್ತಿರತಕ್ಕಂಥ ಬೇರೆ ವರ್ಬ್ಸ್ಗಳನ್ನು ಯೂಸ್ ಮಾಡಿಕೊಂಡು ವಾಕ್ಯಗಳನ್ನ ರಚನೆ ಮಾಡಿಕೊಂಡು ನೀವೇನು ಮಾಡ್ತೀರಿ? ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ರೈಟ್? ಎಸ್. ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಾವು ವರ್ಬ್ಸ್ ಅನ್ನ ಟೈಪ್ಸ್ ಮತ್ತು ವರ್ಬ್ಸ್ ಅನ್ನ ಫಾರ್ಮ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಓಕೆನಾ? V1 V2 V3 ಅಂತ ಹೇಳಿ ಕೇಳಿರ್ತಿರಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ರೈಟ್? ಎಸ್.